ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 14th and 15th ಡಿಸೆಂಬರ್ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರೆಲ್ಲ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಈ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಭಾರತಕ್ಕೆ ಸಂಬಂಧಿಸಿದ ಹಲವಾರು ದಿನಪತ್ರಿಕೆಗಳಿಗೆ ಸಂಬಂಧಿಸಿದ ಪ್ರಚಲಿತ ಸನ್ನಿವೇಶಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಕ್ರೋಢೀಕರಿಸಿಕೊಂಡು ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ತಯಾರು ಮಾಡಿಕೊಂಡು ಮುಂಬರುವಂಥ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ನಮ್ಮ ತಂಡ ಈ ಒಂದು ವಿಶೇಷವಾದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಸೊ ನಾವು ಸೆಷನ್ ಅನ್ನು ಮುಂದುವರಿಸ್ಕೋಣ. ಹಾಗೆಯೇ ಈ ವಿಡಿಯೋ ಇದಕ್ಕೆ ಸಂಬಂಧಿಸಿದ PPT ಅಥವಾ PDF ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ ನ ಮೂಲಕ ಕೂಡ ನೀವು ಮಾಹಿತಿಯನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ಚಾನೆಲ್. ಈಗ ಕಳೆದ ವಿಡಿಯೋಗೆ ಸಂಬಂಧಿಸಿದ 3 ಪ್ರಶ್ನೆಗಳಿವೆ. ಪ್ರೋಟೀನ್ ಕೊರತೆಯಿಂದ ಉಂಟಾಗುವಂತಹ 2 ರೋಗಗಳು ಯಾವುವು? ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಅಂತ ಹೇಳುವಂಥದ್ದು. ಹಾಗೆಯೇ ಇಲ್ಲಿವರೆಗೆ ಭಾರತದಿಂದ ಎಷ್ಟು ಮಂದಿ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಥವಾ ಗೆದ್ದಿದ್ದಾರೆ? ಸೊ ಇಟ್ ಇಸ್ ಟೋಟಲಿ 6. ಮಿಸ್ ಯೂನಿವರ್ಸ್ ಅನ್ನು 3 ಪಡೆದಿದ್ದಾರೆ, ಮಿಸ್ ವರ್ಲ್ಡ್ ಅನ್ನು 6 ಮಂದಿ ಪಡೆದಿದ್ದಾರೆ. ಹಾಗೆಯೇ ಆಸ್ ಪರ್ ದ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022 ವಾಟ್ ಇಸ್ ದ ಶೇರ್ ಆಫ್ ದ ಫೀಮೇಲ್ ಲೇಬರ್ ಇನ್ಕಮ್ ಇನ್ ಇಂಡಿಯಾ ಅಂತ ಪ್ರಶ್ನೆ. ಅದಕ್ಕೆ ಕರೆಕ್ಟ್ ಉತ್ತರ 18.3%. ಸೊ ಈ ಪ್ರಶ್ನೆಗಳಿಗೆ ಹಲವಾರು ನಮ್ಮ ವಿದ್ಯಾರ್ಥಿಗಳು ತುಂಬಾ ಸ್ಪೋರ್ಟಿವ್ ಆಗಿ ಸರಿ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ನಿಮ್ಗೆಲ್ಲರಿಗೂ ಕೂಡ ಸೂಪರ್ ಕಾಂಗ್ರ್ಯಾಚುಲೇಷನ್ಸ್. ಇವತ್ತಿನ ಸೆಷನ್ ಅನ್ನು ನಾವು ಪ್ರಾರಂಭ ಮಾಡುವ. ಈಗ ಆಸ್ ಪರ್ ದ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ 1982 which maritime zone is considered as the common heritage of all mankind? 1982ರ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ಸಿ ಅಂತ ಹೇಳುವಂದ್ರೆ ಸಮುದ್ರದ ಕಾನೂನು ಅಂತ ಹೇಳಿದನ್ನು ಶಾರ್ಟ್ ಆಗಿ ನಾವು ಕರಿತೇವೆ. ಇದರ ಪ್ರಕಾರ ಯಾವ ಸಮುದ್ರ ವಲಯವನ್ನು ಎಲ್ಲಾ ಮಾನವ ಕುಲಕ್ಕೆ ಸೇರಿದ ಒಂದು ಪರಂಪರೆ ಎಂದು ಪರಿಗಣಿಸಲಾಗಿದೆ ಅಂತ ಇದೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಹೈ ಸೀಸ್ ಅಥವಾ ಆಳ ಸಮುದ್ರ ಅಂತ ಹೇಳಬಹುದು. ಸೊ ವಿ ಶಾಲ್ ಸಿ ವಾಟ್ ಇಟ್ ಈಸ್. ಹೈ ಸೀಸ್ ಅಂತ ಹೇಳಿದ್ರೆ ಇದನ್ನು ಈ ಒಂದು ಕನ್ವೆನ್ಷನ್ ವಿಶ್ವಸಂಸ್ಥೆಯ ಕಡಲ ನಿಯಮಗಳಿಗೆ ಸಂಬಂಧಿಸಿದ ಈ ಒಂದು ಒಕ್ಕೂಟ ಏನಿದೆ, ಇದು ಹೈ ಸೀಸ್ ಅಥವಾ ಆಳ ಸಮುದ್ರವನ್ನು ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಕಾಮನ್ ಹೆರಿಟೇಜ್ ಆಫ್ ಮ್ಯಾನ್ಕೈಂಡ್, ಮಾನವ ಕುಲಕ್ಕೆ ಸಂಬಂಧಿಸಿದ ಇದೊಂದು ಸಾಮಾನ್ಯ ಪರಂಪರೆ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಅದನ್ನು ಕನ್ಸಿಡರ್ ಮಾಡ್ತದೆ. ಅಂಡ್ ಇಟ್ ಇಸ್ ಬಿಯಾಂಡ್ ಎನಿ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್, ಅಂದ್ರೆ ಎಲ್ಲರಿಗೂ ಕೂಡ ಈ ಒಂದು ಭಾಗದಲ್ಲಿ ಅಥವಾ ಈ ವಲಯದಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಅಧಿಕಾರ ಇರುವಂತದ್ದು. ಸೊ ಈ ಒಂದು ಕನ್ವೆನ್ಷನ್ ಅಥವಾ ಒಕ್ಕೂಟವನ್ನು 1982ರಲ್ಲಿ ಇದನ್ನು ಸೈನ್ ಆಯ್ತು, ಅಂದ್ರೆ ಇದು ಅಡಾಪ್ಷನ್ ಆಯ್ತು. ಆದ್ರೆ ಇದು ಕಾರ್ಯಗತವಾಗಿ ಎಫೆಕ್ಟಿವ್ ಆಗಿ ಬಂದಿರುವಂತದ್ದು 1994ರಲ್ಲಿ. ಹಾಗೂ ಈ ಒಂದು ಒಕ್ಕೂಟ ಅಥವಾ ಕನ್ವೆನ್ಷನ್ ಏನಿದೆ ಕಡಲ ಹಾಗೂ ಕಡಲ ಚಟುವಟಿಕೆಗಳಿಗೆ ಸಂಬಂಧಿಸಿದಾಗೆ ಒಂದು ಕಾನೂನಾತ್ಮಕವಾದಂತಹ ಒಂದು ಫ್ರೇಮ್ ವರ್ಕ್ ಅನ್ನು ಕೊಡುವಂತ ಒಂದು ಒಕ್ಕೂಟ ಇದು. ಹಿಂದೆ 1958ರ ಜೆನೆವಾ ಕನ್ವೆನ್ಷನ್ಸ್ ಆಫ್ ಏಪ್ರಿಲ್ ಅಂತ ಹೇಳುವಂತಹ ಒಂದು ಒಕ್ಕೂಟದ ಬದಲಾಗಿ ಈ ಒಂದು ವಿಶ್ವಸಂಸ್ಥೆಯ ಸಮುದ್ರ ಅಥವಾ ಕಡಲಿಗೆ ಸಂಬಂಧಿಸಿದ ಈ ಒಂದು ಕಾನೂನನ್ನು ಹೊರತಂದಿದ್ದಾರೆ, ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸಿ. ಈಗ ಇದು ಅಸ್ತಿತ್ವದಲ್ಲಿ ಇರುವಂತದ್ದು ಕಡಲ ಚಟುವಟಿಕೆಗಳಿಗೆ ಸಂಬಂಧಿಸಿದಾಗಿರುವಂತಹ ಒಂದು ಲೀಗಲ್ ಫ್ರೇಮ್ ವರ್ಕ್ ಇದು. ಇದನ್ನು ಸಾಮಾನ್ಯವಾಗಿ ಕಡಲ ಕಾನೂನು ಅಥವಾ ಲಾ ಆಫ್ ದ ಸಿ ಅಂತ ಹೇಳಿ ಕರೀತಾರೆ. ಹಾಗೂ ಇಟ್ ಡಿವೈಡ್ಸ್ ಮೆರೈನ್ ಏರಿಯಾಸ್ ಇಂಟು 5 ಮೇನ್ ಝೋನ್ಸ್. 5 ಪ್ರಮುಖ ವಲಯಗಳಾಗಿ ಇದು ಗುರುತಿಸುತ್ತದೆ. ಒಂದು ಇಂಟರ್ನಲ್ ವಾಟರ್ಸ್ ಅಂದ್ರೆ ಆಂತರಿಕವಾಗಿರುವಂತಹ ವಾಟರ್ ಬೇಸ್, ಇನ್ನೊಂದು ಟೆರಿಟೋರಿಯಲ್ ಸಿ ಪ್ರಾದೇಶಿಕ ಸಮುದ್ರ, ಹಾಗೆಯೇ ಕಂಟಿಗ್ಯೂಸ್ ಝೋನ್ EEZ ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಮತ್ತು ಹೈ ಸೀಸ್. ಸೊ ಹೈ ಸೀಸ್ ಅಂತ ಹೇಳುವಂಥದ್ದನ್ನೇ ಈ ನಮ್ಮ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸಿ ಇದೆಯಲ್ಲ, ಅದನ್ನು ಇಟ್ ಹಸ್ ಕನ್ಸಿಡರ್ಡ್ ದಿಸ್ ಒನ್ ಆಸ್ ಅ ಕಾಮನ್ ಹೆರಿಟೇಜ್ ಆಫ್ ಮ್ಯಾನ್ಕೈಂಡ್, ಅಂದ್ರೆ ಎಲ್ಲರಿಗೂ ಕೂಡ ಈ ಭಾಗದಲ್ಲಿ ಒಂದು ಹಕ್ಕಿದೆ, ಪರಂಪರೆ ಅಂದ್ರೆ ಇಡೀ ಮಾನವ ಕುಲಕ್ಕೆ ಸಂಬಂಧಿಸಿದ ಒಂದು ಸಾಮಾನ್ಯ ಪರಂಪರೆ ಅಂತ ಹೇಳಿ ಈ ಒಂದು ಪ್ರದೇಶವನ್ನು ಗುರುತಿಸಿಕೊಂಡಿದೆ. ಸೊ ಇದನ್ನು ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ಕೊಬಹುದು. ನೋಡಿ, ಸಮುದ್ರಕ್ಕೆ ಸಂಬಂಧಿಸಿದ ಈ ಡಿಸ್ಟೆನ್ಸ್ ಅನ್ನು ನಾವು ನಾಟಿಕಲ್ ಮೈಲ್ ಅಲ್ಲಿ ಅಳ್ಕೊಳ್ತೇವೆ, ಅಂದ್ರೆ ಅದನ್ನು ಅಳಿತೇವೆ. ಸೊ 1 ನಾಟಿಕಲ್ ಮೈಲ್ ಅಂತ ಹೇಳಿದ್ರೆ ಸರಿಸುಮಾರು 1.85 ಕಿಲೋಮೀಟರ್ಗೆ ಅದು ಸಮ. ಸೊ ಫಸ್ಟ್ ಇಂಟರ್ನಲ್ ವಾಟರ್ಸ್. ಸೊ ಇಂಟರ್ನಲ್ ವಾಟರ್ಸ್ ಏನು ಅಂತ ಹೇಳಿದ್ರೆ ನೋಡಿ, ಇದೊಂದು ಕರಾವಳಿಗೆ ಸಂಬಂಧಿಸಿದ ಒಂದು ಬೇಸ್ ಲೈನ್. ಓಕೆ, ಸೊ ಈ ಬೇಸ್ ಲೈನ್ ಈ ಕಡೆ ಭೂಮಿ ಅಂದ್ರೆ ಲ್ಯಾಂಡ್ ಮತ್ತು ಸಮುದ್ರವನ್ನು ಬೇರ್ಪಡಿಸುವಂತಹ ಒಂದು ರೇಖೆ ಅಂತಲ್ಲ, ಇಟ್ ಈಸ್ ಒನ್ ಕನ್ಸಿಡರೇಷನ್ ಬೇಸ್ ಲೈನ್ ಅಂತ ಹೇಳಿಬಿಟ್ಟು.
ಈಗ ಇಂಟರ್ನಲ್ ವಾಟರ್ಸ್ ಅಂತ ಹೇಳಿದ್ರೆ ಈ ಬೇಸ್ ಲೈನ್ ಒಳಗಡೆ ಇರುವಂತಹ ಕೆಲವೆಲ್ಲ ನೀರಿನ ಮೂಲಗಳು. ಅಂದ್ರೆ ನೀರಿನ ಮೂಲ ಅಂತ ಹೇಳಿದ್ರೆ ಈಗ ಈಗ ಅಳಿವೆ ಭಾಗದ ಪ್ರದೇಶದಲ್ಲಿರ್ಬೋದು, ಅಥವಾ ನದಿಮುಖಜ ಭೂಮಿಗೆ ಸಂಬಂಧಿಸಿದ ಡೆಲ್ಟಾಸ್ಗಳಿರ್ಬೋದು, ಎಸ್ಚುರೀಸ್ ಇರ್ಬೋದು, ಅದೆಲ್ಲ ಇಂಟರ್ನಲ್ ವಾಟರ್ಸ್ ಭಾಗದಲ್ಲಿ ಬರುವಂಥದ್ದು. ಹಾಗೇನೆ ಟೆರಿಟೋರಿಯಲ್ ಸಿ ಅಥವಾ ಪ್ರಾದೇಶಿಕವಾರು ಸಮುದ್ರ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ಬೋದು ಅಪ್ ಟು 12 ನಾಟಿಕಲ್ ಮೈಲ್ಸ್ ಫ್ರಮ್ ದ ಬೇಸ್ ಲೈನ್. ಸೊ ಅಂದ್ರೆ ಇಲ್ಲಿಂದ 12 ನಾಟಿಕಲ್ ಮೈಲ್ಸ್ ಈ ಭಾಗದವರೆಗೆ ಮಾತ್ರ ಟೆರಿಟೋರಿಯಲ್ ಸಿ ಅಂತ ಬರುವಂಥದ್ದು, ಪ್ರಾದೇಶಿಕ ಸಮುದ್ರ. ಇನ್ನೊಂದು ಕಂಟಿಗ್ಯೂಸ್ ಝೋನ್ ಅಂತ ಇದೆ, ಇದು ಇದರ ಡಬಲ್ ಅಂತ ಹೇಳಿದ್ರೆ 24 ನಾಟಿಕಲ್ ಮೈಲ್ ನ ವ್ಯಾಪ್ತಿಗೆ ಇದು ಬರುವಂಥದ್ದು, ಕಂಟಿಗ್ಯೂಸ್ ಝೋನ್ ಅಂತ ಹೇಳಿಬಿಟ್ಟು. ಹಾಗೆಯೇ EEZ ಇದು ಅನದರ್ ವೆರಿ ಇಂಪಾರ್ಟೆಂಟ್, ಇದು ಕೂಡ ಅಷ್ಟೇ ಈ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಸರಿ ಸುಮಾರು 200 ನಾಟಿಕಲ್ ಮೈಲ್ ಗಳಿಗೆ ಬರುವಂಥದ್ದು. ಇಲ್ಲಿ ನಾವು ನೋಡಬಹುದು ನೋಡಿ, ಇದು ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ EEZ ಅಂತ ಹೇಳುವಂಥದ್ದು. ಇನ್ನು ಹೈ ಸೀಸ್ ಅಂದ್ರೆ ಇದಕ್ಕಿಂತ ಮಿಗಿಲಾದಂತ ಅಥವಾ ಇದರ ವ್ಯಾಪ್ತಿಗಿಂತಲೂ ಈ ಕಡೆ ಇರುವಂತ ಈ ಒಂದು ಆ ಭಾಗ ಅಥವಾ ಆ ಪ್ರದೇಶವನ್ನು, ಸಮುದ್ರಕ್ಕೆ ಸಂಬಂಧಿಸಿದ ಪ್ರದೇಶವನ್ನು ಹೈ ಸೀಸ್ ವಿಚ್ ಇಸ್ ಬಿಯಾಂಡ್ 200 ಮೈಲ್ಸ್ ಫ್ರಮ್ ದ ಬೇಸ್ ಲೈನ್. ಸೊ ಇದು ನಮಗೆ ಗೊತ್ತಿರಬೇಕು. ಮತ್ತು ಈ ಭಾಗವನ್ನೇ ನಮ್ಮ ಈ ಒಂದು ಕಡಲ ಕಾನೂನು ಏನಿದೆ ಇದು ಮಾನವ ಕುಲಕ್ಕೆ ಸಂಬಂಧಿಸಿದ ಒಂದು ಪರಂಪರೆ ಅಂತ ಹೇಳಿ ಇದನ್ನು ಬಣ್ಣಿಸಿದೆ. ಯಾವುದನ್ನು ಹೇಳಿ? ಹೈ ಸಿ ಅನ್ನು. ಸೊ ಈ ಪ್ರಶ್ನೆಗಳು ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಎಕ್ಸ್ಕ್ಲೂಸಿವ್ ಇಕನಾಮಿಕಲ್ ಝೋನ್ ಇದರ ಒಂದು ನಾಟಿಕಲ್ ಮೈಲ್ಸ್ ಎಷ್ಟರ ತನಕ ವಿಸ್ತಾರವಾಗಿದೆ. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಅನುಗುಣವಾಗಿ ನಾವು ಈ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಹಾಗೆ ಈ ವಿಷಯ ಯಾಕೆ ಇವಾಗ ಬಂದಿದೆ ಅಂತ ಹೇಳಿದ್ರೆ, India remained committed to promoting a free, open and rules-based order rooted in international law and undaunted by coercion. The Centre informed the Parliament on Monday while reiterating support for the United Nations Convention on the Law of the Sea. ಅಂದ್ರೆ ಈ ಸಮುದ್ರ ನಿಯಮಗಳಿಗೆ ಸಂಬಂಧಿಸಿದ ಈ ಒಂದು ವಿಶ್ವಸಂಸ್ಥೆಯ ಒಕ್ಕೂಟ ಏನು, ಸಮುದ್ರಕ್ಕೆ ಸಂಬಂಧಿಸಿದ ಈ ಕಾನೂನಿನ ಒಕ್ಕೂಟ ಏನಿದೆ UNCLOS ಅಂತ ಹೇಳುವಂಥದ್ದು, ಇದಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಹಕಾರ ಅಂದ್ರೆ ಕಡಲ ಚಟುವಟಿಕೆಗಳಿಗೆ ಸಂಬಂಧಿಸಿದಾಗಿ ಈ ಸಂಸ್ಥೆ ಏನೆಲ್ಲ ಕಾನೂನಾತ್ಮಕವಾಗಿ ಅದು ಕಾಯ್ದೆ ನಿಯಮಗಳನ್ನು ಹೊರತರ್ತದೆ ಅದಕ್ಕೆ ಭಾರತ ಕಂಪ್ಲೀಟ್ ಆಗಿ ಸಪೋರ್ಟ್ ಅನ್ನು ಕೊಡ್ತದೆ ಅಂತ ಹೇಳಿಬಿಟ್ಟು ಮಾಹಿತಿಯನ್ನು ಪಾರ್ಲಿಮೆಂಟ್ ಅಲ್ಲಿ ತಿಳಿಸಿದ್ದಾರೆ. ಹಾಗೂ ಭಾರತ ಕೂಡ ಇಟ್ ಈಸ್ ಅ ಮೆಂಬರ್ ಆಫ್ UNCLOS. ನಿಮ್ಗೆ ಗೊತ್ತಿರುವಾಗೆ ಭಾರತಕ್ಕೆ ಸರಿಸುಮಾರು 7 ದೇಶದೊಟ್ಟಿಗೆ ತನ್ನ ಈ ಒಂದು ಮ್ಯಾರಿಟೈಮ್ ಬೌಂಡ್ರಿಯನ್ನು ಹಂಚಿಕೊಂಡಿದೆ. ಬಾಂಗ್ಲಾದೇಶ್, ಇಂಡೋನೇಷಿಯಾ, ಮಯನ್ಮಾರ್, ಶ್ರೀಲಂಕಾ, ಥಾಯ್ಲ್ಯಾಂಡ್, ಮಾಲ್ಡೀವ್ಸ್ ಮತ್ತು ಪಾಕಿಸ್ತಾನ್. ಇದನ್ನು ನಾವು ತಿಳ್ಕೊಬೇಕು. ಹಾಗೆಯೇ ಭಾರತ ದೇಶ ಕೂಡ ಈ ಒಂದು UNCLOSಗೆ ಸಂಬಂಧಿಸಿದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಸಾಗರ್ ಅಂತ ಹೇಳುವಂತ ಒಂದು ಕಡಲ ನೀತಿಯನ್ನು ಕೂಡ ಅದು ಅಳವಡಿಸಿಕೊಂಡಿದೆ. ಅದರ ಹೆಸರು ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಸೊ ಈ ಸಾಗರ್ಗೆ ಸಂಬಂಧಿಸಿದ ಈ ನೀತಿ ಎಲ್ಲ ಈ UNCLOS ಅಂತ ಹೇಳುವಂತ ಸಂಸ್ಥೆ ಆ ಒಂದು ಕೊಟ್ಟಂತ ನಿಯಮಗಳಿಗೆ ಅನುಸಾರವಾಗಿ ಇದೆ. So Sagar means security and growth for all in the region, which is government's maritime policy. Indian government's maritime policy. ಎರಡನೇ ಪ್ರಶ್ನೆ ನೋಡಿ, ದುರ್ಬಲ ಬ್ಯಾಂಕ್ಗಳ ಆರ್ಥಿಕ ಆರೋಗ್ಯವನ್ನು ಪುನಃಸ್ಥಾಪಿಸಲು RBI ಯಾವ ಚೌಕಟ್ಟನ್ನು ಪರಿಚಯಿಸಿದೆ? Which framework has been restored by the RBI to restore the financial health of the weak banks? So ಈ ಪ್ರಶ್ನೆ ನಾವು ಹಿಂದೆ ಕೂಡ ಹಾಕಿದ್ದೇವೆ, ಆದರೆ ಈಗ ಪುನಃ ಹಾಕಿರುವಂತ ಉದ್ದೇಶ, there is one more information to be given and here the right answer is Prompt Correction Action Framework. PCAF ಅಂತ ಹೇಳಿಬಿಟ್ಟು, PCA ಫ್ರೇಮ್ವರ್ಕ್ ಅಂತ ಹೇಳಿಬಿಟ್ಟು. ಸೊ ಏನಿದು? ಸೊ ಈ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್ ಅಂತ ಹೇಳಿದ್ರೆ ಇದು ಬ್ಯಾಂಕ್ಗಳು ಯಾವೆಲ್ಲ ಒಂದು ರೀತಿಯ ಅಂದ್ರೆ ಇದು RBI ಯಾವೆಲ್ಲ ಬ್ಯಾಂಕ್ಗಳಿಗೆ ಕೆಲವೆಲ್ಲ ವೀಕ್ ಫೈನಾನ್ಷಿಯಲ್ ಮೆಟ್ರಿಕ್ಸ್ಗಳಿದೆ. ವೀಕ್ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಇನ್ಕ್ರೀಸಿಂಗ್ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು, ಅಂದ್ರೆ ಹೆಚ್ಚುವರಿಯಾಗಿ ಸಾಲ ಕೊಟ್ಟಿರ್ತಾರೆ, ಆ ಸಾಲದ ಮರುಪಾವತಿ ಆಗದೇ ಇರದೆ ಎಷ್ಟೋ ಕೆಲವೆಲ್ಲ ಅಂದ್ರೆ ದೊಡ್ಡ ಮಟ್ಟದ ಸಾಲ. ಸೊ ಅಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳು ದಿವಾಳಿ ಆಗುವಂಥದ್ದು. ಸೊ ಅಂತಹ ಒಂದು ಇನ್ಕ್ರೀಸಿಂಗ್ NPAs ಮತ್ತು ಇತರ ಕಾರಣಗಳಿಗೆ ಸಂಬಂಧಿಸಿದಾಗಿ ಯಾವ ಬ್ಯಾಂಕ್ಗಳು ವೀಕ್ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದೆ, ಸೊ ಅಂತಹ ಬ್ಯಾಂಕ್ಗಳಿಗೆ ಈ ಒಂದು RBI ಅದರ ಹಣಕಾಸು ವ್ಯವಸ್ಥೆ ಅಥವಾ ಆರೋಗ್ಯವನ್ನು ಸುಸ್ಥಿರಗೊಳಿಸಲಿಕ್ಕೆ ಈ ಒಂದು PCA ಅಂತ ಹೇಳುವಂತ ಅಂದ್ರೆ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಫ್ರೇಮ್ವರ್ಕ್ ಅಂತ ಹೇಳುವಂತ ಒಂದು ಕರೆಕ್ಟಿವ್ ಮೆಷರ್ ಅನ್ನು ಈ ಬ್ಯಾಂಕ್ಗಳ ಒಂದು ಫೈನಾನ್ಷಿಯಲ್ ಹೆಲ್ತ್ ಅನ್ನು ರಿಸ್ಟೋರ್ ಮಾಡಲಿಕ್ಕೆ ಅದು ಮಾಡುವಂಥದ್ದು. ಸೊ ಬೇಸಿಕಲಿ PCA is intended to help to alert RBI as well as the investors and depositors if a bank is heading for trouble. ಸೊ ಈ PCA ಏನ್ ಮಾಡ್ತದೆ ಅಂತ ಹೇಳಿದ್ರೆ ಫಸ್ಟ್ RBIಗೆ ಅಲರ್ಟ್ ಮಾಡುವಂಥದ್ದು, ಹಾಗೂ ಅದಕ್ಕೆ ಸಂಬಂಧಿಸಿದ ಇನ್ವೆಸ್ಟರ್ಸ್ ಮತ್ತು ಡೆಪಾಸಿಟರ್ಸ್ ಮತ್ತು ಇಂಟರ್ನ್ ಆಗಿ ಆ ಬ್ಯಾಂಕ್ಗಳಿಗೂ ಕೂಡ ಸಹಾಯ ಹಸ್ತವನ್ನು ನೀಡುವಂಥದ್ದು. ಸೊ ಈ PCA ಫ್ರೇಮ್ವರ್ಕ್ ಇದೆಯಲ್ಲ, ಇಟ್ ವಾಸ್ ಅಪ್ಲಿಕೇಬಲ್ ಓನ್ಲಿ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಆಫ್ ಇಂಡಿಯಾ.
ಆ್ಯಂಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪ್ನೀಸ್, ಅಂದರೆ ಈ ಫಿನಾನ್ಸಸ್ ಎಲ್ಲ ಇದೆಯಲ್ಲ, ಫಿನಾನ್ಸ್ ಕಂಪನಿಗಳೆಲ್ಲ ಪ್ರೈವೇಟ್, ಅದಕ್ಕೆಲ್ಲದ ಅನ್ವಯ ಆಗ್ತಾ ಇರಲಿಲ್ಲ. ಆದರೆ ಈಗ ಈ 15ನೇ ಡಿಸೆಂಬರ್ಗೆ ಸಂಬಂಧಿಸಿದ ಈ ಮಾಹಿತಿ ಅನ್ವಯ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟ್ಯೂಸ್ಡೇ ಹ್ಯಾಸ್ ಅನೌನ್ಸ್ ದ್ಯಾಟ್ ದ PCA ಫ್ರೇಮ್ವರ್ಕ್ ವಿಲ್ ಬಿ ಆಲ್ಸೋ ಅಪ್ಲಿಕೇಬಲ್ ಫಾರ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್. ಸೊ ಹಾಗಾಗಿ ಆ ಬ್ಯಾಂಕ್ಗಳ ಅಂದರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗಳಿಗೂ ಕೂಡ ಅವರ ಫಿನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಮಾಡಿಕೊಂಡು ಗವರ್ನೆನ್ಸ್ ಇಶ್ಯೂಸ್ಗೆ ಸಂಬಂಧಿಸಿದಾಗೆ ಈ ಒಂದು ಫ್ರೇಮ್ವರ್ಕ್ ಅವರಿಗೆ ಸಹಾಯ ಮಾಡಲಿಕ್ಕಿದೆ. ಕಾಶಿ ವಿಶ್ವನಾಥ್ ದೇವಾಲಯ ಕಾರಿಡಾರ್ ಯೋಜನೆಯು ಯಾವ ರಾಣಿಯ ಹಿಂದಿನ ಕೆಲಸವನ್ನು ಒಳಗೊಂಡಿದೆ? ದ ಕಾಶಿ ವಿಶ್ವನಾಥ್ ಟೆಂಪಲ್ ಕಾರಿಡಾರ್ ಪ್ರಾಜೆಕ್ಟ್ ಎನ್ಕ್ಯಾಪ್ಸುಲೇಟ್ಸ್ ದ ವರ್ಕ್ ಆಫ್ ವಿಚ್ ಕ್ವೀನ್? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಅಹಲ್ಯಾ ಬಾಯ್ ಹೋಲ್ಕರ್ ಆಫ್ ಇಂದೋರ್. ಸೊ ಇದೆಲ್ಲ ನಮಗೆ ಗೊತ್ತಿದೆ. 13 ಡಿಸೆಂಬರ್ 2021ಗೆ ಭವ್ಯವಾದಂಥ ಈ ಕಾಶಿ ವಿಶ್ವನಾಥ್ ದೇವಸ್ಥಾನ ಕಾರಿಡಾರ್ ಪ್ರಾಜೆಕ್ಟ್ ಅನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಅಂದರೆ ಕಾಶಿಯಲ್ಲಿ ಇನಾಗ್ರೇಟ್ ಮಾಡಿದರು. ಹಾಗೂ ಇಡೀ ಈ ಒಂದು ಕಾಶಿಗೆ ಸಂಬಂಧಿಸಿದ ಒಂದು ಮ್ಯಾಸಿವ್ ಮೇಕ್ ಓವರ್ ಅನ್ನು ಇದು ಮಾಡಿಕೊಂಡಿದ್ದಾರೆ. ಹಾಗೂ 1980ರಲ್ಲಿ ಈ ದೇವಸ್ಥಾನ ಡಿಸ್ಟ್ರಾಯ್ ಆದಂಥ ಸಂದರ್ಭದಲ್ಲಿ ಅದನ್ನು ಅಹಲ್ಯಾಬಾಯಿ ಹೋಲ್ಕರ್, ಇಂದೋರಿನ ಈ ರಾಣಿ ಏನಿದ್ದಾರೆ, 1780ರಲ್ಲಿ ಇದರ ಒಂದು ರೀಕನ್ಸ್ಟ್ರಕ್ಷನ್ ಅನ್ನು ಮಾಡಿದ್ರು, ಅಂದರೆ ರೆನೋವೇಷನ್ ಅನ್ನು ಮಾಡಿದ್ರು. ಆ ನಂತರ ಏನೂ ಕೂಡ ಆಗಿರಲಿಲ್ಲ. ಆದರೆ ಇವಾಗ ಕಾಶಿ ವಿಶ್ವನಾಥ್ ಟೆಂಪಲ್, ವಿಚ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೆಂಪಲ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ, ವಿಚ್ ಇಸ್ ಲೊಕೇಟೆಡ್ ಇನ್ ವಾರಣಾಸಿ ಇನ್ ಉತ್ತರ ಪ್ರದೇಶ್. ಹಾಗೆ ಇದು ಪಶ್ಚಿಮ ದಡದಲ್ಲಿ, ಗಂಗಾ ನದಿಯ ಪಶ್ಚಿಮ ದಡದಲ್ಲಿರುವಂತಹ ಈ ಒಂದು ದೇವಸ್ಥಾನ. ಹಾಗೂ ನಮ್ಮ ದೇಶದ 12 ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಕೂಡ ಇದು ಒಂದು. ಸೊ ಹಾಗಾಗಿ ಈ ದೇವಸ್ಥಾನದ ಒಂದು ನವೀಕರಣ ಕಾರ್ಯಕ್ರಮವನ್ನು ಅವರು ಹಿಂದೆ ಮಾಡಿಕೊಂಡಿದ್ರು. ಆದರೆ ಇವಾಗ ಈ ಕಾಶಿ ವಿಶ್ವನಾಥ್ ಟೆಂಪಲ್ ಕಾರಿಡಾರ್ ಪ್ರಾಜೆಕ್ಟ್ ಕೂಡ ಬಹಳಷ್ಟು 200 ವರ್ಷಗಳ ನಂತರ ಅದು ನವೀಕರಣ ಪ್ರಕ್ರಿಯೆಗೆ ಒಳಗಾಗಿದೆ. ಟೈಮ್ ಮ್ಯಾಗಝೀನ್ ವರ್ಷದ ವ್ಯಕ್ತಿ ಎಂದು ಹೆಸರಿಸಲ್ಪಟ್ಟ ಏಕೈಕ ಭಾರತೀಯ ಯಾರು? He is the only Indian to be named Time Magazine's Person of the Year so far, and here the right answer is option B, that is ಮಹಾತ್ಮ ಗಾಂಧಿ. ಸೊ 1930ರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧಿಯವರು ಸಾಲ್ಟ್ ಸತ್ಯಾಗ್ರಹ, ದಂಡಿ ಮಾರ್ಚ್ ಅನ್ನು ಕೈಗೊಂಡರು. ಹಾಗೆಯೇ ಟೈಮ್ ಮ್ಯಾಗಝಿನ್ ಪ್ರಶಸ್ತಿಗೆ ಸಂಬಂಧಿಸಿದ ಈ ಒಂದು ವಿವರ ಮತ್ತು ಗಾಂಧೀಜಿಗೆ ಸಂಬಂಧಿಸಿದ ಹಾಗೆ ನಾವಿಲ್ಲಿ ನೋಡಬಹುದು. ದ ಟ್ರೆಡಿಷನ್ ಆಫ್ ಸೆಲೆಕ್ಟಿಂಗ್ ಅ ಪರ್ಸನ್ ಆಫ್ ದ ಇಯರ್ ಬಿಗ್ಯಾನ್ ಇನ್ 1927 ವಿತ್ ಟೈಮ್ ಮ್ಯಾಗಝಿನ್ಸ್ ಎಡಿಟರ್ಸ್ ಕಂಟೆಂಪ್ಲೇಟಿಂಗ್ ದ ನ್ಯೂಸ್ ಮೇಕರ್ಸ್ ಆಫ್ ದ ಇಯರ್. ಸೊ ಪ್ರತಿಷ್ಠಿತ ಈ ಟೈಮ್ ಮ್ಯಾಗಝೈನ್ ಅಂತ ಏನಿದೆ, ಸೊ ಆ ಎಡಿಟರ್ಗಳು ಇಡೀ ಒಂದು ವಿಶ್ವದಲ್ಲೇ ಯಾರು ವಿಶೇಷವಾಗಿರುವಂತಹ ಒಂದು ಸುದ್ದಿಗೆ ಒಳಗಾಗ್ತಾರೆ, ಸೊ ಅಂಥವರನ್ನು ಪರ್ಸನ್ ಆಫ್ ದ ಇಯರ್ ಅಂತ ಹೇಳುವಂತ ಒಂದು ಸಂಪ್ರದಾಯಕ್ಕೆ ಅಂತಹ ಹೆಸರುಗಳ ವ್ಯಕ್ತಿಗಳ ಒಂದು ಹೆಸರನ್ನು ಅವರು ಬಹಿರಂಗಪಡಿಸ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ 1930ರಲ್ಲಿ ಮಹಾತ್ಮ ಗಾಂಧಿಯವರು ಪರ್ಸನ್ ಆಫ್ ದ ಇಯರ್ ಅಂತ ಹೇಳುವಂತಹ ಒಂದು ವಿಶೇಷತೆಗೆ ಅವರು ರೆಕಗ್ನೈಸ್ ಆದರು. ಯಾವುದು? ಟೈಮ್ ಮ್ಯಾಗಝೈನ್. ಇದು ನಮ್ಮ ಈಗಿನ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರು ರೀಡರ್ಸ್ ಚಾಯ್ಸ್ ಅಂತ ಹೇಳುವಂಥ ವಿಭಾಗದಲ್ಲಿ ಪರ್ಸನ್ ಆಫ್ ದ ಇಯರ್ ಅಂತ ಹೇಳಿ 2 ಬಾರಿ ಆಯ್ಕೆಯಾಗಿದ್ದಾರೆ, 2014 ಮತ್ತು 2016ನಲ್ಲಿ. ಪರ್ಸನ್ ಆಫ್ ದ ಇಯರ್ ಅಂತ ಹೇಳುವಂಥ ಒಂದು ಮಾನ್ಯತೆಗೆ ಇನ್ನೂ ಕೂಡ ಯಾರೂ ಕೂಡ ಆ ನಿಟ್ಟಿನಲ್ಲಿ ಆಯ್ಕೆ ಆಗಲಿಲ್ಲ. ಇಟ್ ವಾಸ್ ಓನ್ಲಿ ಇನ್ 1930 ದಟ್ ಮಹಾತ್ಮ ಗಾಂಧೀಜಿ ವಾಸ್ ರೆಕಗ್ನೈಸ್ಡ್ ಆಸ್ ದ ಪರ್ಸನ್ ಆಫ್ ದ ಇಯರ್. ಸೊ ಈ ಸುದ್ದಿ ಈಗ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಈ ವರ್ಷದ ಪರ್ಸನ್ ಆಫ್ ದ ಇಯರ್ ಟೈಮ್ ಮ್ಯಾಗಝಿನ್ಗೆ ಸಂಬಂಧಿಸಿದಾಗೆ 2021 ಪರ್ಸನ್ ಆಫ್ ದ ಇಯರ್ ಅನ್ನು ಟೆಸ್ಲಾ ಫೌಂಡರ್, ಸೊ ನಮ್ಗೆಲ್ಲರೂ ಗೊತ್ತಿದೆ, ಹಾಗೂ ಸ್ಪೇಸ್ ಎಂಟರ್ಪ್ರಿನರ್ಶಿಪ್ ಆಗಿರುವಂಥ ಇಲಾನ್ ಮಸ್ಕ್ ಅವರು ಆಯ್ಕೆಯಾಗಿದ್ದಾರೆ. he has been nominated or he has been considered as a 2021 person of the year by Time magazine. ಹಾಗೆಯೇ ಅಮೆರಿಕದ ಜಿಮ್ನಾಸ್ಟಿಕ್ ತಾರೆ ಸಿಮೋನ್ ಬೈಲ್ಸ್ ಅವರು ಟೈಮ್ ನಿಯತಕಾಲಿಕೆ ನೀಡುವ 2021 ವರ್ಷದ ಅಥ್ಲೆಟ್ ಗೌರವಕ್ಕೆ ಅವರು ಭಾಜನರಾಗಿದ್ದಾರೆ. ಈಗ who heads the delimitation commission set up by the central government to redraw the assembly constituencies of Jammu and Kashmir? ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭಾ ಕ್ಷೇತ್ರಗಳನ್ನು ಮರುಹೊಂದಿಸಲು ಕೇಂದ್ರ ಸರ್ಕಾರವು ಸ್ಥಾಪಿಸಿದ ಡಿಲಿಮಿಟೇಷನ್ ಆಯೋಗದ ಮುಖ್ಯಸ್ಥರು ಯಾರು? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ರಂಜನಾ ಪ್ರಕಾಶ್ ದೇಸಾಯಿ. ಸೊ ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು. ನಿಮಗೆಲ್ಲ ಗೊತ್ತಿರುವಾಗೆ ಡಿಲಿಮಿಟೇಷನ್ ಕಮಿಷನ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ ಸೆಟಪ್ ಮಾಡಿದೆ. ಸೊ ಜಮ್ಮು ಕಾಶ್ಮೀರ್ಗೆ ಸಂಬಂಧಿಸಿದ ಹಾಗೆ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸೀಸ್ ಅನ್ನು ರೀಡ್ರಾ ಮಾಡಲಿಕ್ಕೆ ಅಥವಾ ಪುನರ್ ರಚನೆ ಮಾಡಲಿಕ್ಕೆ ಅದಕ್ಕೆ ಸಂಬಂಧಿಸಿದ ಆ ಒಂದು ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದಾರೆ. ಆ್ಯಂಡ್ ಈ ಕಮಿಷನ್ ಈಗ ಅದರ ಡ್ರಾಫ್ಟ್ ರಿಪೋರ್ಟ್ ಅನ್ನು ರೆಡಿ ಮಾಡಿದೆ. ರಿಸರ್ವ್ಡ್ ಸೀಟ್ಸ್ಗೆ ಸಂಬಂಧಿಸಿದ ಹಾಗೆ ಹಾಗೂ ರೀಸೈಸಿಂಗ್ ಕಾನ್ಸ್ಟಿಟ್ಯೂನ್ಸೀಸ್, ಎಲೋಕೇಶನ್ ಕಾನ್ಸ್ಟಿಟ್ಯೂನ್ಸ್ಗೆ ಸಂಬಂಧಿಸಿದ ಹಾಗೆ ಅದರ ಡ್ರಾಫ್ಟ್ ವರದಿ ಅಥವಾ ಕರಡು ವರದಿಯನ್ನು ಅದು ಸಿದ್ಧಪಡಿಸಿದೆ. ಹಾಗೂ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕಮಿಷನ್ ಅನ್ನು, ಈ ಆಯೋಗವನ್ನು ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಹೇಳಿದ್ರೆ ರಿಟೈರ್ಡ್ ಜಸ್ಟಿಸ್ ಆಗಿರುವಂಥ ರಂಜನಾ ಪ್ರಕಾಶ್ ದೇಸಾಯಿ ಅವರು. ಸರಿಸುಮಾರು ಡಿಸೆಂಬರ್ 20ರ ಒಳಗೆ ಈ ಒಂದು ಕರಡು ಪ್ರತಿ ಅಥವಾ ಕರಡು ವರದಿಯನ್ನು
ಅದನ್ನು ಅವರು ಮೀಟಿಂಗ್ ಅಥವಾ ಸಭೆಯಲ್ಲಿ ಅವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈಗ ವಾಟ್ ಈಸ್ ರೆಸ್ಪೆಕ್ಟ್ ಟು DRDO? ವಿತ್ ರೆಸ್ಪೆಕ್ಟ್ ಟು DRDO, ವಾಟ್ ಈಸ್ ಸ್ಮಾರ್ಟ್? DRDOಗೆ ಸಂಬಂಧಿಸಿದಂತೆ ಸ್ಮಾರ್ಟ್ ಎಂದರೆ ಏನು? So here the right answer is option D, that is supersonic missile assisted torpedo system. So ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಸೊ ಇದು ಸಕ್ಸಸ್ಫುಲ್ ಆಗಿ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ಟಾರ್ಪಿಡೋ ಸಿಸ್ಟಮ್, ಸ್ಮಾರ್ಟ್ ಅಂತ ಹೇಳುವಂಥ ಈ ಒಂದು ಟಾರ್ಪಿಡೋ ಸಿಸ್ಟಮ್ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ಇರುವಂಥದ್ದನ್ನು ವೀಲರ್ ಐಲ್ಯಾಂಡ್ ಒಡಿಶಾದಿಂದ 13ರಂದು ಲಾಂಚ್ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿ. ಸೊ ಏನಿದು ಸ್ಮಾರ್ಟ್ ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ಟಾರ್ಪಿಡೋ ಸಿಸ್ಟಮ್, ಇಟ್ ಇಸ್ ಡಿಸೈನ್ಡ್ ಬೈ DRDO. ಸೊ ಈ ಸ್ಮಾರ್ಟ್ ಸಿಸ್ಟಮ್ ಅಂತ ಹೇಳುವಂಥದ್ದು ಇಟ್ ಈಸ್ ಡಿಸೈನ್ ಫಾರ್ ಎನ್ಹಾನ್ಸಿಂಗ್ ದ ಆಂಟಿ ಸಬ್ಮೆರಿನ್ ವಾರ್ಫೇರ್ ಕೆಪಾಸಿಟಿ ಫಾರ್ ಬಿಯಾಂಡ್ ದ ಕನ್ವೆನ್ಷನಲ್ ರೇಂಜ್ ಆಫ್ ಟಾರ್ಪಿಡೋ. ಸೊ ಟಾರ್ಪಿಡೋ ಅಂತ ಹೇಳಿದ್ರೆ ಹೆಚ್ಚಾಗಿ ಸಬ್ಮೆರಿನ್ ಮತ್ತು ಶಿಪ್ಗಳಲ್ಲಿ ಅಳವಡಿಸ್ತಾರೆ. ಈ ಟಾರ್ಪಿಡೋ ಇದು ನೀರಿನ ಮೇಲೆ ಅಥವಾ ನೀರಿನ ಅಡಿಯಲ್ಲಿ ಅಥವಾ ನೀರಿನ ಮೇಲ್ಭಾಗದಲ್ಲಿ ಸಂಚರಿಸುವಂಥದ್ದು, ಅಂದರೆ ಇದು ಡಿಫೆನ್ಸ್ ಮೆಕ್ಯಾನಿಸಮ್. ಹಾಗೂ ಜನರಲಿ ಇದು ಸಬ್ಮೆರಿನ್ ಮತ್ತು ಶಿಪ್ ಅಲ್ಲಿ ಲಾಂಚ್ ಮಾಡುವಂಥದ್ದು. ಆದರೆ ಟಾರ್ಪೆಡೋವನ್ನು ಸೂಪರ್ಸಾನಿಕ್ ಮಿಸೈಲ್ ಜೊತೆಯಾಗಿ ಅದನ್ನು ಬ್ಲೆಂಡ್ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಆಲ್ಸೋ ಟ್ರಾವೆಲ್ ಥ್ರೂ ಸ್ಪೇಸ್, ಅಂದರೆ ಮೇಲ್ಭಾಗದಲ್ಲೂ ಕೂಡ ಅದು ಸಂಚಾರ ಮಾಡಿಕೊಂಡು ಅಟ್ಯಾಕ್ ಮಾಡಬಹುದು ಸನ್ನಿವೇಶಗಳಿಗೆ ಸಂಬಂಧಿಸಿದಾಗೆ. ಆ್ಯಂಡ್ ದಿಸ್ ಸಚ್ ಮಿಸೈಲ್ಸ್ ಕ್ಯಾನ್ ಬಿ ಆಲ್ಸೋ ಲಾಂಚ್ಡ್ ಬೈ ಜೆಟ್, ಶಿಪ್ಸ್ ಆ್ಯಂಡ್ ಅಂಡರ್ ವಾಟರ್ ಮೆರಿನ್ಸ್. ಸೊ ಎರಡು ಟಾರ್ಪೆಡೋಗೆ ಸಂಬಂಧಿಸಿದ ಈ ಮಿಸೈಲ್ ಟೆಕ್ನಾಲಜಿಯನ್ನು ನಾವು ಆ್ಯಡ್ ಮಾಡಿದಾಗ ಅಥವಾ ಅದರೊಟ್ಟಿಗೆ ಬ್ಲೆಂಡ್ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದನ್ನು ನೀರಿನ ಸರ್ಫೇಸ್ ಮೂಲಕ, ಅಂಡರ್ ವಾಟರ್ ಮೆರೈನ್, ಏರ್ ಮೂಲಕ, ಇದನ್ನು ಜೆಟ್ ಶಿಪ್ಸ್ಗಳಲ್ಲೂ ಮತ್ತು ಅಂಡರ್ ವಾಟರ್ ಮೆರೈನ್ಸ್ಗಳ ಮೂಲಕ ಕೂಡ ಇದನ್ನು ಲಾಂಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ that is a design that is enhanced for anti-marine submarine warfare capacity. ಸೊ DRDO ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ಪ್ರೀಮಿಯರ್ ಏಜೆನ್ಸಿ ವಿಚ್ ಇಸ್ ವರ್ಕಿಂಗ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಆ್ಯಂಡ್ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ಬರುವಂಥದ್ದು DRDO ಅಂತ ಹೇಳಿದ್ರೆ. ಇಟ್ ಈಸ್ ಚಾರ್ಜ್ಡ್ ವಿತ್ ದ ಮಿಲಿಟರೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, R&D, ಮಿಲಿಟರಿಗೆ ಸಂಬಂಧಿಸಿದ R&Dಗೆ ಸಂಬಂಧ ಇದು ವಿಶೇಷವಾಗಿರುವಂತಹ ಸಂಸ್ಥೆ. ಹಾಗೂ ಇದರ ಹೆಡ್ ಕ್ವಾರ್ಟರ್ಸ್ ಇರುವುದು ನವದೆಹಲಿಯಲ್ಲಿ. ಇದು 1958ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿರುವಂತಹ ಸಂಸ್ಥೆ. ಹಾಗೇನೆ ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಯಿ ಯೋಜನೆ? ಸೊ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಉದ್ದೇಶ ಏನು? ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಎನ್ಹಾನ್ಸಿಂಗ್ ವಾಟರ್ ಎಫಿಷಿಯನ್ಸಿ ಅಟ್ ಫಾರ್ಮ್ ಲೆವೆಲ್ ಥ್ರೂ ಡ್ರಿಪ್ ಇರಿಗೇಷನ್. ಹನಿ ನೀರಾವರಿ ಮೂಲಕ ಕೃಷಿ ಮಟ್ಟದಲ್ಲಿ ನೀರಿನ ದಕ್ಷತೆಯನ್ನು ಹೆಚ್ಚಿಸುವುದು ಇದರ ಪ್ರಮುಖವಾದಂಥ ಉದ್ದೇಶ. ಸೊ ಇದು ಯಾವಾಗ ಆಪರೇಷನಲ್ ಆಯಿತು ಅಥವಾ ಲಾಂಚ್ ಆಯಿತು ಈ ಸ್ಕೀಮ್ ಅಂತ ಹೇಳಿದ್ರೆ ಇನ್ ದ ಇಯರ್ 2015 1st July. ಹಾಗೂ ಪ್ರಮುಖವಾಗಿ ಇಟ್ ಎನ್ಹಾನ್ಸಸ್ water efficiency at the farm level through micro irrigation technologies like drip and sprinkler irrigation, and it had been formulated with the vision of extending the coverage of irrigation like har khet ko pani, ಹಾಗೂ improving water use efficiency by more crop per drop in a focused manner with the end-to-end solution on source creation, distribution, management, field application and extension activities. ಸೊ ಪ್ರಮುಖವಾಗಿ ಹನಿ ಮತ್ತು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಸಂಬಂಧಿಸಿದ ಹಾಗೆ ಪ್ರತಿ ನೀರಿನ ಒಂದು ಉತ್ತಮ ರೀತಿಯ ಉಪಲಬ್ಧಿಯನ್ನು ಮಾಡಿಕೊಂಡು ಒಂದು ಹೆಚ್ಚಿನ ವ್ಯಾಪ್ತಿಯಲ್ಲಿ ಈ ಒಂದು ಕೃಷಿ ಚಟುವಟಿಕೆಗಳಿಗೆ ಬಳಸುವ ನಿಟ್ಟಿನಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಅದರ ಉದ್ದೇಶ. ಸೊ ಇದು 1st July 2015 ಇಂದ ಇದು ಜಾರಿಗೆ ಬಂದಿರುವಂತಹ ಒಂದು ಸ್ಕೀಮ್. ಸೊ ಇದು ಯಾಕೆ ನಾವು ನ್ಯೂಸಲ್ಲಿ ಹಾಕಿದ್ದೇವೆ? ಸಿ ದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ chaired by the Prime Minister Shri Narendra Modi on 15 December 2021 approved the implementation of the Pradhan Mantri Krishi Sinchayi Yojana for 21-26 with an outlay of rupees 93,068 crore. ಸೊ ಈಗ 2021-26ರ ಆ ಒಂದು ಅವಧಿಗೆ ಈ ಒಂದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಒಂದು ಓವರ್ ಆಲ್ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಾಗೆ 93,068 ಕೋಟಿ ರೂಪಾಯಿಯ ಒಂದು ಔಟ್ಲೇಗೆ ಸಂಬಂಧಿಸಿದ ಒಂದು ಪ್ಲಾನ್ ಅನ್ನು ಅವರು ಹಮ್ಮಿಕೊಂಡಿದ್ದಾರೆ. ಓಕೆ, ಅದನ್ನು ಅಪ್ರೂವ್ ಕೂಡ ಮಾಡಿದ್ದಾರೆ. ದೇ ಹ್ಯಾವ್ ಅಪ್ರೂವ್ಡ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಬಜೆಟ್ ಆಫ್ ದಿಸ್ ಅಮೌಂಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಯೋಜನೆ. ಸೊ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಈ ಕೃಷಿ ಸಿಂಚಾಯಿ ಯೋಜನೆ ಸಕ್ಸಸ್ಫುಲ್ ಆಗಿ ರೈತರಿಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳುವಂಥ ಒಂದು ಇಂಡಿಕೇಶನ್ ಅನ್ನು ಕೊಡುವಂತಹ ಒಂದು ಹಿನ್ನೆಲೆ ಇದು. 8ನೇ ಪ್ರಶ್ನೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು? ಸರ್ದಾರ್ ವಲ್ಲಭಭಾಯ್ ಪಟೇಲ್ presided over which session of the Indian National Congress? And here the right answer is option B, that is Karachi session of 1931.
ಸೊ ಇದೊಂದು ಸ್ಟ್ಯಾಟಿಕ್ ಕ್ವೆಶ್ಚನ್, ಹಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂತಹ ಕ್ವೆಶ್ಚನ್. ಇದನ್ನು ಯಾಕಪ್ಪ ಇವಾಗ ನಾವು ಹಾಕಿದ್ದೇವೆ ಅಂತ ಹೇಳೋದಕ್ಕಿಂತ ಮುಂಚೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಗ್ಗೆ ಕೆಲವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವ. ಸೊ ಇವರು October 31st, 1875 ಗುಜರಾತ್ ಅಲ್ಲಿ ಅವರು ಹುಟ್ಟಿರ್ತಾರೆ. ಅಂಡ್ ದ ವಿಲೇಜ್ ಇಸ್ ನೋನ್ ಆಸ್ ನಾಡಿಯಾಡ್ ಅಂತ ಹೇಳುವಂತಹ ಗ್ರಾಮದಲ್ಲಿ ಅವರು ಹುಟ್ಟಿರ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಾಮಾಜಿಕ ಸುಧಾರಕರು ಕೂಡ ಇವರು. ಹಾಗೇನೆ ಹಿಸ್ ಫಾದರ್ಸ್ ಈಸ್ ಸಪೋಸ್ ಟು ಹ್ಯಾವ್ ಫಾಟ್ ಇನ್ ದ ಆರ್ಮಿ ಆಫ್ ರಾಣಿ ಝಾನ್ಸಿ ಇನ್ ದ ರಿವೋಲ್ಟ್ ಆಫ್ 1857. 1857 ನಮ್ಮ ಸ್ವಾತಂತ್ರ್ಯ ಹೋರಾಟದ ಮಹಾಸಂಗ್ರಾಮದಲ್ಲಿ ರಾಣಿ ಝಾನ್ಸಿ ಅವರ ಒಂದು ಸೈನ್ಯದಲ್ಲಿ ಇವರ ತಂದೆಯವರು ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳುವಂಥದ್ದಿದೆ. ಹಾಗೆಯೇ ಅವರು ಕೇದಾರ್ ಸತ್ಯಾಗ್ರಹವನ್ನು 1918 ಹಾಗೆಯೇ ಬಾರ್ಡೋಲಿ ಸತ್ಯಾಗ್ರಹವನ್ನು 1928 ಅಲ್ಲಿ. ಸೊ ಬಾರ್ಡೋಲಿ ಸತ್ಯಾಗ್ರಹ ಮೂಲಕ ಅವರಿಗೆ ಸರ್ದಾರ್ ಅಂತ ಹೇಳುವಂತಹ ಒಂದು ಪದವನ್ನು ಅಥವಾ ಪದವಿಯನ್ನು ನಮ್ಮ ಮಹಿಳೆಯರು, ಆ ಗ್ರಾಮದ ಮಹಿಳೆಯರು ಅವರಿಗೆ ಕೊಟ್ಟಿರ್ತಾರೆ. ಯಾಕಂದ್ರೆ ಆ ಒಂದು ಸತ್ಯಾಗ್ರಹದಲ್ಲಿ ಅವರ ಆಕ್ಟಿವ್ ಪಾರ್ಟಿಸಿಪೇಷನ್, ಮಹಿಳೆಯರನ್ನು ಉತ್ತೇಜಿಸಿ ಅವರು ಕೊಟ್ಟಂತ ಒಂದು ಏನು ಅವರ ರೋಲ್ ಇದೆಯಲ್ಲ, ಅವರನ್ನು ಸ್ಫೂರ್ತಿದಾಯಕವಾಗಿ ಅವರನ್ನು ಬಳಸ್ಕೊಂಡ ಆ ಒಂದು ರೀತಿ ಇದೆಯಲ್ಲ, ಅದಕ್ಕೆ ಸಂಬಂಧಿಸಿದಾಗಿ ಅವರಿಗೆ ಸರ್ದಾರ್ ಅಂತ ಹೇಳುವಂತ ಬಿರುದನ್ನು ಕೂಡ ಕೊಡ್ತಾರೆ. ಹಾಗೂ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಸೆಷನ್ ಅನ್ನು ಅವರು ಅದರ ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾರೆ. ದಟ್ಸ್ ಇನ್ ದ ಇಯರ್ 1931. ಹಾಗೂ ಇವರನ್ನು ಬಿಸ್ಮಾರ್ಕ್ ಆಫ್ ಇಂಡಿಯಾ ಆರ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರಿತೇವೆ. ಯಾಕಂದ್ರೆ 562 ಪ್ರಿನ್ಸ್ಲಿ ಸ್ಟೇಟ್ಸ್ ಅನ್ನು ಅವರು ಯುನಿಫೈ ಮಾಡಿದ ಆ ಒಂದು ಮಹಾನ್ ಸಾಧನೆಗಾಗಿ ಇವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕೂಡ ಕರಿತೇವೆ. ಹಾಗೂ ಇವರು ದ ಫಸ್ಟ್ ಹೋಮ್ ಮಿನಿಸ್ಟರ್ ಅಂಡ್ ದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. 15 ಡಿಸೆಂಬರ್ 1950 ಅವರು ನಿಧನರಾಗ್ತಾರೆ ಬಿಕಾಸ್ ಆಫ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಸೊ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇಸ್ ಬಿಲ್ಟ್ ಇನ್ ದ ಆನರ್ ಆಫ್ ಸರ್ದಾರ್ ವಲ್ಲಭಭಾಯ್ ಪಟೇಲ್, ನಮಗೆಲ್ಲರಿಗೂ ಗೊತ್ತಿದೆ. ಹಾಗೂ ಈ ಒಂದು ಇನಾಗ್ರೇಷನ್ ಅನ್ನು October 31st ಅಂತ 2018 ಏನು ಇನಾಗ್ರೇಷನ್ ಆಯಿತು, ಇದು ಸರ್ದಾರ್ ಪಟೇಲ್ ಅವರ 143 ಬರ್ತ್ ಆನಿವರ್ಸರಿ ಕೂಡ ಆಗಿರ್ತದೆ. ಹಾಗೂ ವೆರಿ ಇಂಪಾರ್ಟೆಂಟ್, ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಬಗ್ಗೆ ಇನ್ಫಾರ್ಮೇಶನ್ ಬಹಳಷ್ಟು ಮಂದಿಗೆ ಗೊತ್ತಿರ್ತದೆ. ಅದು 182 ಮೀಟರ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಇನ್ ದ ವರ್ಲ್ಡ್, ಬಟ್ ಇಟ್ ಈಸ್ ಸಿಚುವೇಟೆಡ್ ಆರ್ ಲೊಕೇಟೆಡ್ ಆನ್ ದ ಸಾಧು ಬೇಟ್ ಐಲ್ಯಾಂಡ್ ಆನ್ ದ ನರ್ಮದಾ ರಿವರ್. ಪ್ಲೀಸ್ ರಿಮೆಂಬರ್ ದಟ್. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸಾಧು ಬೇಟ್ ಐಲ್ಯಾಂಡ್ ಆನ್ ದ ನರ್ಮದಾ ರಿವರ್. ಸೊ ಇದರ ಬಗ್ಗೆ ಮಾಹಿತಿ ಇರಬೇಕು. ಓಕೆ, ಹಾಗೆ ಇದು ಯಾಕೆ ನಾವು ಮಾಹಿತಿಯಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ ಇವತ್ತಿನ ಪ್ರಶ್ನೆಯಲ್ಲಿ, ಯಾಕಂದ್ರೆ ದ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಹ್ಯಾಸ್ ಪೇಡ್ ಟ್ರಿಬ್ಯೂಟ್ಸ್ ಟು ಸರ್ದಾರ್ ಪಟೇಲ್ ಆನ್ ಹಿಸ್ ಪುಣ್ಯತಿಥಿ, ದಟ್ ಈಸ್ ಆನ್ 15th December, ಆನ್ ದ ಡೇ ಹಿ ಎಕ್ಸ್ಪೈರ್ಡ್. ಸೊ ಇದಿಷ್ಟು ಇವತ್ತಿನ ಈ ವಿಶೇಷತೆಗಳು. ಸೊ ಈ ಕ್ವೆಶನ್ಸ್ ನಿಮಗೆ ಇಷ್ಟ ಆದರೆ ಖಂಡಿತ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಮುಂಬರುವಂಥ ಎಕ್ಸಾಮ್ಸ್ಗಳಿಗೆ ಖಂಡಿತ ಈ ಒಂದು ಸೆಷನ್ಸ್ಗಳು ನಿಮಗೆ ಹೆಲ್ಪ್ ಆಗ್ತದೆ, ಇದೇ ನಮಗೆ ಸಮಾಧಾನ ಕೊಡುವಂಥ ವಿಷಯ. ಓಕೆ, ಸೊ ಇವತ್ತಿನ ಕ್ವೆಶನ್ಸ್ ಕಡೆಗೆ ಗಮನ ಹರಿಸುವ. ಆಸ್ ಪರ್ ದ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ದ ಲಾ ಆಫ್ ದ ಸಿ, ಕಡಲ, ಇದನ್ನು ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡ್ಕೊಳ್ಳೋದ್ರೆ ಕಡಲ ನಿಯಮ ಅಂತ ಹೇಳಿ ತಿಳ್ಕೊಳ್ಳಿ. ಸೊ 1982 ಈ ಕಡಲ ನಿಯಮ ಅಂತ ಹೇಳುವಂಥ ಈ ಸಂಸ್ಥೆಯ ಪ್ರಕಾರ ಕಂಟಿಗ್ಯೂಸ್ ಝೋನ್ ಬೇಸ್ ಲೈನ್ ಇಂದ ಎಷ್ಟು ನಾಟಿಕಲ್ ಮೈಲ್ಗಳಿಗೆ ವಿಸ್ತರಿಸ್ತದೆ. ಸೊ ಬೇರೆ ಬೇರೆ ವಲಯಗಳ ಬಗ್ಗೆ ನಾವಾಗ ಚರ್ಚೆ ಮಾಡಿದ್ದೇವೆ. ಸೊ ಕಂಟಿಗ್ಯೂಸ್ ಝೋನ್ ಅಂತ ಹೇಳಿದ್ರೆ ಎಷ್ಟು ತೀರದಿಂದ ಅಥವಾ ಬೇಸ್ ಲೈನ್ ಇಂದ ಎಷ್ಟು ನಾಟಿಕಲ್ ಮೈಲ್ಸ್ ವರೆಗೆ ಅದು ವಿಸ್ತರಿಸ್ತದೆ. ಹಾಗೆಯೇ 2021 ಟೈಮ್ ಮ್ಯಾಗಝಿನ್ ವರ್ಷದ ವ್ಯಕ್ತಿ ಎಂದು ಯಾರು ಹೆಸರಿಸಿದ್ದಾರೆ, ಹಾಗೂ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಯಾವ ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ನಮ್ಮ ವಿಡಿಯೋಗೆ ಸಂಬಂಧಿಸಿದ ನಿಮಗೆ ಏನೆಲ್ಲ ಅನಿಸಿಕೆಗಳನ್ನು ಕೂಡ ಓಪನ್ ಆಗಿ ನೀವು ವ್ಯಕ್ತಪಡಿಸಿ. ಹಾಗೆಯೇ ಈ ಒಂದು ಸೆಷನಲ್ಲೂ ಕೂಡ ವಿಡಿಯೋ ನೋಡಿದ ನಂತರ ಈ ಕ್ವೆಶನ್ಸ್ಗಳನ್ನು ಕೂಡ ಆನ್ಸರ್ ಮಾಡಿ ತುಂಬ ಉತ್ತಮ ರೀತಿಯ ಪ್ರತಿಕ್ರಿಯೆಗಳನ್ನು ನೀವು ತೋರಿಸ್ತಾ ಇದ್ದೀರಾ. ಹಾಗೆಯೇ ವಿಡಿಯೋಗಳು ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ದಿ ಅದರ್ ಆಸ್ಪಿರೆಂಟ್ಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ರು ನೋಡೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ನಾಳೆ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗುವ ಅಂತ ತಿಳಿಸ್ತಾ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.